ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಈ ಬಾರಿಯ ಧಾರ್ಮಿಕ ಪ್ರಶ್ನೋತ್ತರಗಳಲ್ಲಿ 12 ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ವಿಷ್ಣುವ್ರತ ಎಂಬುದಾಗಿ ಕರೆಸಿಕೊಳ್ಳುವ ತಿಥಿತ್ರಯ ಸಾಧ್ಯವಾದಂತಹ ದಶಮಿ, ಏಕಾದಶಿ, ದ್ವಾದಶಿ ಈ 3 ದಿನಗಳಿಂದ ಆಚರಿಸುವಂತಹ ವ್ರತಕ್ಕೆ ವಿಷ್ಣುವ್ರತ ಅಂತ ಕರೀತಾರೆ. ಅಂತಹ ವಿಷ್ಣುವ್ರತದ ಬಗ್ಗೆ ಈ ಬಾರಿಯ ಹೆಚ್ಚು ಪ್ರಶ್ನೆಗಳು ನಾವು ಉತ್ತರಿಸಿದ್ದೇವೆ. ವಿಷ್ಣುವ್ರತವನ್ನು ಯಾವ ರೀತಿ ಆಚರಿಸಬೇಕು, ಮಹಿಳೆಯರು ಸಾಧನ ದ್ವಾದಶಿ ಮೊದಲಾದ ವಿಚಾರಗಳಲ್ಲಿ ಯಾವ ರೀತಿ ಅವರ ಅನುಷ್ಠಾನ, ಧಾತ್ರಿ ಫಲದ ಬಳಕೆ ಮೊದಲಾದಂತಹ ವಿಚಾರಗಳನ್ನೆಲ್ಲವನ್ನು ವಿಷ್ಣುವ್ರತದ ಅನುಷ್ಠಾನದ ಹಿನ್ನೆಲೆಯಲ್ಲಿ ತಿಳಿಸಲಾಗಿದೆ. ಇಂತಹ ಧಾರ್ಮಿಕ ಪ್ರಶ್ನೋತ್ತರ ಕಾರ್ಯಕ್ರಮ ಅನ್ನುವಂತಹದ್ದು ತುಂಬ ಅವಶ್ಯಕವಾದದ್ದು. ದೊಡ್ಡ ದೊಡ್ಡ ಪುಸ್ತಕದ ರೂಪದಲ್ಲಿ, ಗ್ರಂಥದ ರೂಪದಲ್ಲಿ ನಾವು ಬರಿತಾ ಹೋದರೆ ಅಷ್ಟು ಓದುವ ವ್ಯವಧಾನ, ಅರ್ಥ ಮಾಡಿಕೊಳ್ಳುವಂತಹ ಅವಕಾಶಗಳು ಕಮ್ಮಿ ಇರೋಣದ್ರಿಂದ ಚುಟುಕಾದಂತಹ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ನೀಡುವ ಮೂಲಕ ಧರ್ಮ ಪ್ರಚಾರವನ್ನು ಕೈಗೊಂಡಿದ್ದೇವೆ. ಇದನ್ನು ಎಲ್ಲರೂ ಕೂಡ ವೀಕ್ಷಿಸಿ ಇದರ ಲಾಭವನ್ನು ಪಡೆದು ಅನುಷ್ಠಾನದಲ್ಲಿ ತೊಡಗಬೇಕು, ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಸೂಚಿಸ್ತಾ ಇದ್ದೇವೆ. ಸ್ವಾಮಿ ನಮಸ್ಕಾರ. ನಾವು ಈಗ 2 ವಾರಗಳಲ್ಲಿ ಅನೇಕ ಧಾರ್ಮಿಕ ಪ್ರಶ್ನೆಗಳನ್ನು ಹೇಳಿ ತಮ್ಮಿಂದ ಉತ್ತರವನ್ನು ಪಡೆದಿದ್ದು ಅನೇಕರು ಅಭಿನಂದಿಸಿ, ಈ ಥರದ ಒಂದು ಪ್ರಶ್ನೆಗಳನ್ನು ಮತ್ತು ಕೇಳ್ರಿ, ಅದರಿಂದ ಉತ್ತರವನ್ನು ಪಡೆದರೆ ನಮಗೊಂದಿಷ್ಟು ಜ್ಞಾನ ಅಭಿವೃದ್ಧಿ ಆಗ್ತದೆ ಅಂತನ್ನುವಂಥ ಅಪೇಕ್ಷೆಯನ್ನು ಜಾಲತಾಣಗಳಲ್ಲಿ ಸೂಚಿಸಿದ್ದಾರೆ. ಹಾಗಾಗಿ ಇವತ್ತು ಕೆಲವು ಪ್ರಶ್ನೆಗಳನ್ನು ಇಟ್ಟುಕೊಂಡು ತಮ್ಮ ಮುಂದೆ ನಾನು ಬಂದಿದ್ದೇನೆ. ಆ ಪ್ರಶ್ನೆಗಳನ್ನು ತಾವು ಕೂಲಂಕುಷ ವಿಚಾರಿಸಿ ಪ್ರಮಾಣಬದ್ಧವಾದ ಉತ್ತರವನ್ನು ಕೊಡಬೇಕು ಅಂತ ಪ್ರಾರ್ಥನೆ ಆಯಿತು. ಆಗಲಿ. ಸಾಮಾನ್ಯವಾಗಿ ಏಕಾದಶಿ ಮತ್ತು ದ್ವಾದಶಿ ದಿನಗಳಲ್ಲಿ ನೆಲ್ಲಿಕಾಯಿ ರಸವನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು, ದ್ವಾದಶಿ ದಿನದಂದು ನೆಲ್ಲಿಕಾಯಿ ತಿನ್ನಬೇಕು, ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ಏನಾದರೂ ಒಂದು ಪ್ರಮಾಣ ಇದೆಯಾ ಅಂತ ಒಂದು ಪ್ರಶ್ನೆ. ಪ್ರಮಾಣ ಉಂಟು. ಏನು ಹೇಳ್ತೆ ಅಂದರೆ, ತುಷ್ಯತ್ತಾಮಲಕೇಹಿ ವಿಷ್ಣು ಏಕಾದಶ್ಯಾಂ ವಿಶೇಷತಃ ದ್ವಾದಶ್ಯಾಂತು ವಿಶೇಷೇಣ ಭಕ್ಷೇ ಸ್ನಾನಮಾಚರೆ ಅಂತ ಪ್ರಮಾಣ ಹೇಳುತ್ತೆ. ಇದರ ಅಭಿಪ್ರಾಯ ಏನು ಅಂತಂದರೆ, ಏಕಾದಶಿ ಮತ್ತು ದ್ವಾದಶಿ ಈ 2 ದಿನಗಳಲ್ಲಿ ನೆಲ್ಲಿಕಾಯಿ ರಸವನ್ನು ಹಚ್ಕೊಂಡು ಸ್ನಾನ ಮಾಡಬೇಕು, ದ್ವಾದಶಿ ದಿವಸ ವಿಶೇಷವಾಗಿ ನೆಲ್ಲಿಕಾಯಿಯನ್ನು ಭಕ್ಷಣೆ ಮಾಡಬೇಕು ಅಂತ ಪ್ರಮಾಣ ಹೇಳ್ತಾ ಇದೆ. ಇನ್ನು ಮತ್ತೊಂದು ಪ್ರಶ್ನೆ ತಮ್ಮ ಮುಂದೆ ನಾನು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಾತಃ ಕಾಲದಲ್ಲಿ ಧಾತ್ರಿ ಫಲದಿಂದ ಸ್ನಾನ ಮಾಡಬಾರ್ದು ಅಂತ ಕೆಲವರು ಹೇಳ್ತಾರೆ, ಆ ಥರ ಒಂದು ನಿಷೇಧ ಇದೆ ಅಂತ ಹೇಳ್ತಾರೆ. ಆದರೆ ನಾವು ದ್ವಾದಶಿ ದಿನದಂದು ಅದು ನೆಲ್ಲಿಕಾಯಿ ಹಚ್ಕೊಂಡು ಸ್ನಾನ ಮಾಡಬೇಕು ಅಂತ ಮತ್ತೊಂದು ಕಡೆಯಲ್ಲಿ ವಿಧಾನ ಇದೆ. ಮತ್ತು ಇವೆರಡು ಪರಸ್ಪರವಾಗಿ ವಿರೋಧ ಅನ್ನಿಸ್ತದಲ್ಲ ಅಂತ ಒಂದು ಪ್ರಶ್ನೆ ಸ್ವಾಮಿ. ಇಲ್ಲಿ ವಿರೋಧದ ಪ್ರಶ್ನೆ ಇಲ್ಲ. ಯಾಕೆಂದರೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಧಾತ್ರಿ ಫಲೇನ ಸ್ನಾನಂ ಪ್ರಾತಃ ಕಾಲೇ ಚ ವರ್ಜಯೇ. ಅಂದರೆ ಧಾತ್ರಿ ಅಂದರೆ ನೆಲ್ಲಿಕಾಯಿ ರಸವನ್ನು ಹಚ್ಕೊಂಡು ಪ್ರಾತಃ ಕಾಲದ ಸ್ನಾನ ಮಾಡೋದು ಬಿಡಬೇಕು. ಏತತ್ ದ್ವಾದಶಿ ವ್ಯತಿರಿಕ್ತ ವಿಷಯಂ. ಇದು ದ್ವಾದಶಿಗೆ ಸಂಬಂಧಪಡಲ್ಲ, ಬೇರೆ ದಿನಗಳಲ್ಲಿ ಪ್ರಾತಃ ಕಾಲದಲ್ಲಿ ಧಾತ್ರಿ ರಸವನ್ನು ಹಚ್ಕೊಂಡು ನಾವು ಸ್ನಾನ ಮಾಡಬಾರ್ದು. ಮತ್ತು ದ್ವಾದಶ್ಯಾಂತು ವಿಶೇಷೇಣ ಭಕ್ಷೇ ಸ್ನಾನಮಾಚರೆ ಅಂತ ವಿಶೇಷವಾಗಿ ವಿಧಾನ ಮಾಡಿದ್ರೆ, ದ್ವಾದಶಿ ದಿವಸದಲ್ಲಿ ಆ ನೆಲ್ಲಿಕಾಯಿ ಹಚ್ಕೊಂಡು ಸ್ನಾನವೂ ಮಾಡಬೇಕು ಮತ್ತು ವಿಶೇಷವಾಗಿ ಭಕ್ಷಣವನ್ನು ಕೂಡ ಮಾಡಬೇಕು ಅಂತ ವಿಶೇಷವಾಗಿ ವಿಧಾನ ಮಾಡಿದ್ದಾರೆ. ಸರಿ ಸ್ವಾಮಿ, ಮತ್ತೊಂದು ಪ್ರಶ್ನೆ ಏನಂತಂದರೆ, ಈ ಏಕಾದಶಿ ದಿನದಲ್ಲಿ ಷಣ್ಣವತಿ ಶ್ರಾದ್ದ ಬಂತು ಅಂತಂದರೆ ನಮಗೆ ತರ್ಪಣಾದಿಗಳು ಮಾಡುವಂತೆ ಇಲ್ಲ, ಶ್ರಾದ್ದಾದಿ ಕರ್ಮಗಳು ವರ್ಜ. ಆದ್ದರಿಂದ ಅದರ ಬದಲು ಪವಮಾನ ಸೂಕ್ತ ಪಾರಾಯಣ ಮಾಡಬೇಕು ಅಂತ ಅನೇಕ ಹಿರಿಯರು ಹೇಳ್ಕೊಳ್ತಾ ಬಂದಿದ್ದನ್ನು ನಾವು ಕೇಳಿದ್ದೀವಿ. ಆದರೆ ಅದಕ್ಕೆ ಪ್ರಮಾಣ ಏನು ಅಂತ ನಮಗೆ ಗೊತ್ತಿಲ್ಲ, ಅದರ ಬಗ್ಗೆ ತಿಳಿಸ್ರಿ ಅಂತ ಒಂದು ಅಪೇಕ್ಷೆ. ಪ್ರಮಾಣ ಇದೆ. ವ್ಯತಿಪಾದಶ್ಚ ಸಂಕ್ರಾಂತಿ ವೈದ್ಯುತಿರ್ವಾ ಯದಾ ಭವೇತ್ ಏಕಾದಶ್ಯಾಂ ತದಾ ವಿದ್ವಾನ್ ಪಾವಮಾನೇ ರುಚ ಪಡೇತ್ ಅಥವಾ ಪಿತು ಸೂಕ್ತಾನಿ ಸ್ವಸ್ತು ಶಾಖೋದಿತಾನಿ ಚ ತೇನೈವ ತೃಪ್ತಿಮಾಯಾಂತಿ ತಥೈವ ಹರಿವಾದರೆ. ಪ್ರಮಾಣ ಈ ರೀತಿಯಾಗಿ ಹೇಳ್ತೇವೆ. ಅಂದರೆ ನೀವು ಕೇಳಿದ್ದು ಏಕಾದಶಿ ದಿವಸದ್ದು. ಏಕಾದಶಿ ದಿವಸದಲ್ಲಿ ಕಾಲಶ್ರಾದ್ದ ಬಂದರೆ
ಅವತ್ತು ಕಾಲಶ್ಚಾತವನ್ನು ಮಾಡಬಾರ್ದು. ಅದರ ಬದಲು ಪವಮಾನ ಸೂಕ್ತವನ್ನು ಪಾರಾಯಣ ಮಾಡಬೇಕು ಅಂತ ಹೇಳ್ತೆ. ಏಕಾದಶ್ಯಾಂ ವಿದ್ವಾನ್ ಪವಮಾನೀರುತ ಪಡೆ ಅಂದರೆ ಪವಮಾನ ಸೂಕ್ತವನ್ನು ಪಠಣ ಮಾಡಬೇಕು. ಅಥವಾ ಅವರವರ ವೇದ ಶಾಖೆಯಲ್ಲಿ ಪಿತೃಸೂಕ್ತಗಳು ಇರ್ತವೆ, ಅದನ್ನಾದರೂ ಪಠಣ ಮಾಡಬೇಕು. ಅಷ್ಟು ಮಾತ್ರದಿಂದಲೇ ಪಿತೃದೇವತೆಗಳು ತೃಪ್ತರಾಗ್ತಾರೆ ಅಂತ ಹೇಳ್ತಾರೆ. ಮತ್ತೊಂದು ಪ್ರಶ್ನೆ ಇದೆ ಸ್ವಾಮಿ. ಈ ಪ್ರಶ್ನೆ ಏನು ಅಂತಂದರೆ, ಪ್ರತಿ ದ್ವಾದಶಿ ಅಗಸೆ ಮತ್ತು ನೆಲ್ಲಿಕಾಯಿಯನ್ನು ಸೇವಿಸಬೇಕು ಅಂತ ಹಿರಿಯರು ಹೇಳ್ತಾರೆ. ಇದಕ್ಕೆ ಕಾರಣ ಮತ್ತು ಪ್ರಮಾಣ ತಿಳಿಸ್ಕೊಡ್ತೀರಾ? ಅಸಂಭಾಷ್ಯಾನ್ ಸಮಾಭಾಷ್ಯ ತುಳಸ್ಯತಿದಳಂ ಆಮಲಕ್ಯಾ ಫಲಂ ವಾಪಿ ಪಾರಣೆ ಪ್ರಾಶ್ಯುಷಿದ್ಧತಿ. ಇನ್ನೊಮ್ಮೆ ಓದ್ತೀನಿ ಪ್ರಮಾಣ. ಅಸಂಭಾಷ್ಯಾನ್ ಸಮಾಭಾಷ್ಯ ತುಳಸ್ಯತಿಕಾದಳಂ ಆಮಲಕ್ಯಾ ಫಲಂ ವಾಪಿ ಪಾರಣೆ ಪ್ರಾಶ್ಯುಷಿದ್ಧತಿ. ಈಗ ಸಂಭಾಷಣೆಗೆ ಕೆಲವು ಜನರು ಅನರ್ಹರು. ಅವರ ಜೊತೆಯಲ್ಲಿ ನಾವು ಸಂಭಾಷಣೆ ಮಾಡಬಾರ್ದು. ತಿಥಿತ್ರಯದಲ್ಲಿ ಒಂದು ವೇಳೆ ಮಾಡಿದ್ರೆ ಅದರಿಂದ ನಮಗೆ ದೋಷ ಬರುತ್ತೆ. ಆ ದೋಷದಿಂದ ನಾವು ಶುದ್ಧರಾಗಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಪ್ರಮಾಣ ಹೇಳ್ತೇನೆ, ಅಸಂಭಾಷ್ಯಾನ್ ಸಮಾಭಾಷ್ಯ. ಸಂಭಾಷಣೆ ಅನರ್ಹರಾದವರ ಜೊತೆಯಲ್ಲಿ ಸಂಭಾಷಣೆ ಮಾಡಿದ್ರೆ ಏನು ದೋಷ ಬರುತ್ತೆ, ಆ ದೋಷದಿಂದ ನಾವು ಮುಕ್ತರಾಗಿ ಶುದ್ಧರಾಗಬೇಕಾದ್ರೆ ಆ ತುಳಸ್ಯತಿಗಾದಳಂ ಆಮಲಕ್ಯಾಪನಮವಾಪಿ ಅಂದರೆ ತುಳಸಿ ಮತ್ತು ಅಗಸೆ ಸೊಪ್ಪು ಆಮೇಲೆ ನೆಲ್ಲಿಕಾಯಿ ಇವನ್ನು ಪ್ರಾಶನ ಮಾಡಿದರೆ ಆ ದೋಷದಿಂದ ನಾವು ಮುಕ್ತರಾಗ್ತೀವಿ, ಶುದ್ಧರಾಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದೊಂದು ಇವತ್ತಿನ ಸ್ತ್ರೀಯರಿಗೆ ಇದು ಅತ್ಯಂತ ಉಪಕಾರಕವಾದ ಪ್ರಶ್ನೆ ಸ್ವಾಮಿ. ಹಾಗಾಗಿ ಅದರ ಬಗ್ಗೆ ಸ್ಪಷ್ಟವಾದ ಒಂದು ಉತ್ತರವನ್ನು ಅಪೇಕ್ಷೆ ಪಡ್ತೇನೆ. ಈ ಸಾಧನೆ ದ್ವಾದಶಿ ಬರ್ತದೆ, ಕಲಾ ಮಾತ್ರ ಸಾಧನೆ ಇತ್ಯಾದಿಗಳೆಲ್ಲ ಇರ್ತದೆ. ಸಹಜವಾಗಿ ಹೆಂಗಸರು ಅಡಿಗೆ ಮಾಡಿ ಬ್ರಾಹ್ಮಣ ಮುತ್ತೈದರಿಗೆ ಬಡಿಸಿ ಗಂಡನಿಗೆ ಬಡಿಸಿ ತಾನು ಊಟ ಮಾಡೋಷ್ಟೊತ್ತಿಗೆ ಸಾಧನೆಯ ಕಾಲ ಮೀರಿ ಹೋಗಿರ್ತದೆ. ಅದರಿಂದ ಪಾಲನೆ ಮಾಡಿರ್ತಕ್ಕಂತಹ ಒಂದು ಫಲ ಅವರಿಗೆ ಕಳೆದು ಹೋಗ್ತದೆ. ಏನು ದೋಷ ಉಂಟಾ, ಫಲ ಸಿಗ್ತದ ಎಂಬುದರ ಬಗ್ಗೆ ಅನೇಕರು ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಶ್ನೆಗೆ ತಾವು ಉತ್ತರ ಏನು ಹೇಳ್ತೀರಿ ಎಂಬುದು ಅಪೇಕ್ಷೆ. ಸ್ತ್ರೀಯರಿಗೆ ದ್ವಾದಶಿ ಗಣಿಗೆಯನ್ನು ಮೀರಿ ಪಾಲನೆ ಮಾಡಿದ್ರೂ ಕೂಡ ದೋಷ ಎಂಬುದಿಲ್ಲ. ಏಕಾದಶಿ ವ್ರತದ ಫಲ ಅವರಿಗೆ ಸಂಪೂರ್ಣ ಬರುತ್ತೆ. ಪ್ರಮಾಣ ಈ ರೀತಿಯಾಗಿ ಹೇಳ್ತಾ ಇದೆ. ಅಶಿರಸ್ಕಂಚ ಯತ್ನಾನಂ ತಥಾ ಪರ್ಯುಷಿತ ಭೋಜನಂ ದ್ವಾದಶುಲ್ಲಂಘನಂ ಸ್ತ್ರೀಣಾಂ ನ ದೋಷೋ ಮನೋರಬ್ರವೀತ್. ಅಂದರೆ ಮನುಸ್ಮೃತಿಗಾರರು ಈ ರೀತಿಯಾಗಿ ಹೇಳ್ತಾರೆ, ಸ್ತ್ರೀಯರಿಗೆ ಈ ಮೂರು ಕಾರ್ಯಗಳಿಂದ ದೋಷವಿಲ್ಲ. ಅಶಿರಸ್ಕಂಚ ಯಸ್ನಾನ್, ಮುತ್ತೈದೆಯರಿಗೆ ಪ್ರತಿನಿತ್ಯ ಶಿರಸ್ಸಿನ ಮೇಲೆ ಸ್ನಾನ ಅಂಬುದು ನಿಷಿದ್ಧ. ಹಾಗಂತೇಳಿ ಶಿರಸ್ನಾನ ಅವ್ರು ಮಾಡಿಲ್ಲ ಅಂಥೇಳಿ ದೋಷವೇ ಅಂದರೆ ದೋಷ ಇಲ್ಲ ಅವರಿಗೆ. ತಥಾ ಪರ್ಯುಷಿತ ಭೋಜನ, ತಂಗಳನ್ನು ತಿನ್ನೋದಕ್ಕಿಂತಾತು ಇದನ್ನು ತಿಂದರೂ ಕೂಡ ಅವರಿಗೆ ದೋಷವಿಲ್ಲ. ಅದರಂತೆ ದ್ವಾದಶುಲ್ಲಂಘನಂ ಸ್ತ್ರೀಣಾಂ, ದ್ವಾದಶಿಗಳಿಗೆ ಮೀರಿ ಅವರು ಪಾಲನೆ ಮಾಡಿದ್ರು ಕೂಡ ದ್ವಾದಶಿ ಉಲ್ಲಂಘನ ಪ್ರಯುಕ್ತ ದೋಷ ಅಂಬೋದವರಿಗೆ ಬರೋದಿಲ್ಲ. ಏನು ಏಕಾದಶಿ ತಿಥಿತ್ರಯ ವ್ರತದಿಂದ ಏನು ಫಲ ಬರಬೇಕು ಅದು ಖಂಡಿತವಾಗಿ ಬಂದೇ ಬರುತ್ತೆ, ದೋಷವೇನಿಲ್ಲ ಅಂತ ಹೇಳಿದೆ. ಆಮೇಲೆ ಇನ್ನೊಂದು ಪ್ರಶ್ನೆ ಸ್ವಾಮಿ, ಈ ಚಾತುರ್ಮಾಸ್ಯಾದಿ ವ್ರತಗಳಲ್ಲಿ ಏಕಾದಶಿ ದಿನದಲ್ಲಿ ಸುದರ್ಶನ ಹೋಮ ಮಾಡಿ ಗುರುಗಳಿಂದ ತಪ್ತ ಮುದ್ರಾಧಾರಣೆಯನ್ನು ಮಾಡಿಕೊಳ್ಬೇಕು ಅಂತ ಶಾಸ್ತ್ರ ವಿಧಾನ ಮಾಡಿದ್ದಾರೆ. ನಮ್ಮ ದೇಹ ಶುದ್ಧಿಗೋಸ್ಕರ ತಪ್ತ ಮುದ್ರಾಧಾರಣೆಯನ್ನು ಸ್ವೀಕಾರ ಮಾಡಬೇಕು ಅಂತಿದೆ. ಆದರೆ ಅಕಸ್ಮಾತ್ತಾಗಿ ಗುರುಗಳಿದ್ದಲ್ಲಿ ನಾವು ಹೋಗ್ಲಿಕ್ಕೆ ಆಗದೇ ಇರೋದು ಅಥವಾ ನಾವಿದ್ದಲ್ಲಿ ಗುರುಗಳು ಬರದೇ ಇರತಕ್ಕಂಥ ಪ್ರಸಂಗಗಳೇನಾದರೂ ಕಲಿತು ಬಂದರೆ ನಾವು ಮುದ್ರೆ ತೊಗೊಳ್ಳೋಕ್ಕೆ ಆಗೋದಿಲ್ಲ. ಅಂತಹ ಪ್ರಸಂಗದಲ್ಲಿ ಏನು ಮಾಡಬೇಕು ಅಂತ ಒಂದು ಜಿಜ್ಞಾಸೆ. ಅಂತಹ ಪ್ರಸಂಗದಲ್ಲಿ ಏನು ಮಾಡಬೇಕು ಅಂತಂದರೆ, ಕೃತ್ವಾ ಸುದರ್ಶನಂ ಹೋಮಂ ತಸ್ಮಿನ್ನಗ್ನೋ ಹರೇರ್ದಿನೆ ಅನ್ಯಸ್ಮಿನ್ ಅನ್ಯವಾ ಕುರ್ಯಾತ್ ತಪ್ತಜಂಗಾಂಗಂ ಗುರು. ಅಂದರೆ ಸುದರ್ಶನ ಹೋಮ ಮಾಡಿದಾಗ ಆವತ್ತಿನ ದಿವಸ ಮುದ್ರೆ ಹಾಕಿಸ್ಕೋಬೇಕು. ಒಂದು ವೇಳೆ ಕಾರಣಾಂತರದಿಂದ ಆ ದಿನದಲ್ಲಿ ಶಿಷ್ಯನಿಗೆ ಗುರುಗಳಿಂದ ಮುದ್ರಾ ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಆಗದೇ ಹೋದರೆ ಅನ್ಯಸ್ಮಿನ್ ಅನ್ಯವಾ ಕುರ್ಯಾತ್,
ಬೇರೆ ದಿನದಲ್ಲೂ ಕೂಡ ಅವನು ಮುದ್ರಾವನ್ನು ಗುರುಗಳಿಂದ ಸ್ವೀಕಾರ ಮಾಡಿದ್ರೆ ಅವ್ರಿಗೆ ಯಾವ ತರಹದ ದೋಷವಿಲ್ಲ. ಆಮೇಲೆ ಈ ದಶಮಿ ಮತ್ತು ದ್ವಾದಶಿ ದಿನಗಳಲ್ಲಿ ಪರಾನ್ನ ಭೋಜನ ಮಾಡೋದು ಶಾಸ್ತ್ರಸಮ್ಮತವೇ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಪ್ರಮಾಣ ಏನು ಹೇಳ್ತೆ ಅಂದರೆ, ಪರಾನ್ನಂ ಯೋಹಿ ಭುಂಜೀತ ದ್ವಾದಶ್ಯಾಂ ದಶಮ್ಯಾಂ ದ್ವಾದಶಿ ದಿನೇ ಏಕಾದಶಿ ವ್ರತಸ್ಯಾಸ್ಯ ದಶಮ್ಯಾಂ ತುಲ್ಯಭಾಗದ ದಶಮ್ಯಾಂ ಅರ್ಧಭಾಗಚ್ಚ ದಾತಾರಂ ಅಧಿಗಚ್ಚತಿ. ಇನ್ನು ಪ್ರಮಾಣವನ್ನು ಪಟ್ಟವಾಗಿ ಹೇಳ್ತೇನೆ. ಪರಾನ್ನಂ ಯೋಹಿ ಭುಂಜೀತ ದಶಮ್ಯಾಂ ದ್ವಾದಶಿ ದಿನೇ ಏಕಾದಶಿ ವ್ರತಸ್ಯಾಸ್ಯ ದಶಮ್ಯಾಂ ತುಲ್ಯಭಾಗತಃ ದ್ವಾದಶ್ಯಾಂ ಅರ್ಧಭಾಗಚ್ಚ ದಾತಾರಂ ಅಧಿಗಚ್ಚತಿ ಅಂತ ಹೇಳ್ತಾರೆ. ಅಂದರೆ ಈ ತಿಥಿತ್ರೆಯ ವ್ರತದಿಂದ ಸಂಪೂರ್ಣ ಫಲ ಬರುತ್ತೆ ಸರಿಯಾಗಿ ನಾವು ಮಾಡಿದ್ರೆ. ಅದು ಬಿಟ್ಟು ದಶಮಿ ಮತ್ತು ದ್ವಾದಶಿ ಈ 2 ದಿನಗಳಲ್ಲಿ ಪರರ ಮನೆಯಲ್ಲಿ ಊಟ ಮಾಡಲೇಬಾರದು, ಪರಾನ್ನ ನಿಷೇಧ ಮಾಡಿದ್ದಾರೆ. ಒಂದು ವೇಳೆ ದಶಮಿ ದಿವಸ ಮೊದಲು ತಗೊಳ್ಳೋಣ, ದಶಮಿ ದಿವಸ ಪರಾನ್ನ ಭೋಜನ ಮಾಡಿದ್ರೆ ಏನು ತೊಂದರೆ, ಏನು ಅನುಪತ್ತಿ, ಮತ್ತು ದ್ವಾದಶಿ ದಿವಸ ಪರಾನ್ನವನ್ನು ಭೋಜನ ಮಾಡಿದ್ರೆ ಏನು ತೊಂದರೆ ಅಂತಂದರೆ, ಈ ಉದಾಹರಣೆಗೆ ತಿಥಿತ್ರೆ ವ್ರತವನ್ನು ಮಾಡೋದ್ರಿಂದ ₹1 ಫಲ ಬರುತ್ತೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ₹1. ಅದರಲ್ಲಿ ದಶಮಿ ದಿವಸ ಬೇರೆಯವ್ರ ಮನೆಯಲ್ಲಿ ಊಟ ಮಾಡಿಬಿಟ್ರೆ ಈ ₹1 ಪುಣ್ಯ ನಮಗೆ ಬರಬೇಕಾಗಿದೆಯಲ್ಲ, ಅದರ ಕಾಲು ಭಾಗ ಯಾರ ಮನೆಯಲ್ಲಿ ಊಟ ಮಾಡ್ತೀವೋ ಆ ಮನೆ ಯಜಮಾನ ಕೊಟ್ಟೋಗುತ್ತೆ. ಅಲ್ಲೇ ನಮಗೆ ಉಳಿಯೋದು ಇನ್ನು 12 ಭಾಗದಿತ್ತು. ಇನ್ನು ದ್ವಾದಶಿ ದಿವಸ ನಮ್ಮ ಮನೆಯಲ್ಲೇ ನಾವು ಊಟ ಮಾಡಬೇಕು. ಅದು ಬಿಟ್ಟು ಬೇರೆಯವ್ರ ಮನೆಯಲ್ಲಿ ಪರಾನ್ನ ಭೋಜನ ಮಾಡಿದ್ರೆ ₹1 ಪುಣ್ಯದಲ್ಲಿ ಅರ್ಧ ಭಾಗ ಹೊರಟೋಗುತ್ತೆ ಆ ಯಜಮಾನಿಗೆ, ಮನೆ ಯಜಮಾನಿಗೆ. ಅವಾಗೇನಾಯಿತು, 12 ಆಣೆ ಭಾಗ ದಶಮಿ ಮತ್ತು ದ್ವಾದಶಿಗಳಲ್ಲಿ ಪರಾನ್ನ ಭೋಜನ ಮಾಡಿದ್ರೆ ₹1 ಪುಣ್ಯ ಬರೋ ಸ್ಥಳದಲ್ಲಿ 12 ಆಣೆ ಭಾಗ ಪುಣ್ಯ ಹೊರಟೋಗುತ್ತೆ. ಅದು ನಮಗೆ ಬರೆಸೋದಿಲ್ಲ. ಇನ್ನು ನಮ್ಮ ಪಾಲಿಗೆ 4 ಆಣೆ ಭಾಗದ ಪೂರ್ವಿದೆ. ಆದ್ದರಿಂದ ಹಿರಿಯರು ಮತ್ತು ಶಾಸ್ತ್ರಕಾರರು ದಶಮಿ ದ್ವಾದಶಿ ದಿನಗಳಲ್ಲಿ ಪರಾನ್ನ ಭೋಜನ ಮಾಡಬೇಡಿ ಅಂತ ನಿಷೇಧ ಮಾಡಿದ್ದಾರೆ. ಆದರೆ ಇಲ್ಲೊಂದು ವಿಶೇಷ ವಿಚಾರವನ್ನು ತಿಳ್ಕೋಬೇಕು. ಪರಾನ್ನ ಅಂತಂದರೆ ಯಾರ ಮನೆಯ ಅನ್ನ ಪರಾನ್ನವಾಗುತ್ತೆ ಅಂತಂಬುದು ಒಂದು. ಇನ್ನೊಂದು, ಕಾರ್ತೀಕ ಮಾಸದಲ್ಲಿ ಕೆಲವೊಂದು ವಿಶೇಷ ಇದೆ, ಅದನ್ನು ಕೂಡ ಪ್ರಾಸಂಗಿಕವಾಗಿ ಹೇಳ್ತೀನಿ. ಕಾರ್ತೀಕ ಮಾಸದಲ್ಲಿ ಮೊಟ್ಟ ಮೊದಲನೇ ಧರ್ಮ ಪರಾನ್ನವನ್ನು ಬಿಡಬೇಕು. ಇಡೀ ಕಾರ್ತೀಕ ಮಾಸ 1 ತಿಂಗಳು ಪರಾನ್ನವೇ ಭೋಜನ ಮಾಡಬಾರ್ದು ಅಂತ ಹೇಳ್ತಾರೆ. ಇದೊಂದು ವಿಷಯ. ಇನ್ನು 2ನೇ ವಿಷಯ ಇಲ್ಲಿ ನಾನು ಹೇಳಲು ಬಯಸೋದು, ಈಗ ಸೋದರ ಮಾವ, ವಿದ್ಯಾಗುರುಗಳು ಮತ್ತು ಹೆಣ್ಣುಕೊಟ್ಟ ಮಾವ ಇವರುಗಳ ಮನೆಯಲ್ಲಿ ಏನು ಅನ್ನ ನಾವು ಊಟ ಮಾಡಿದ್ವಿ ಅದು ಪರಾನ್ನ ಅಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಅದು ದಶಮಿ ಮತ್ತು ದ್ವಾದಶಿ ದಿನಗಳಲ್ಲಿ ಸೋದರ ಮಾವನ ಮನೆಯಲ್ಲಿ ಆಗಲಿ ಅಥವಾ ಹೆಣ್ಕೊಟ್ಟ ಮಾವನ ಮನೆಯಲ್ಲಿ ಆಗಲಿ ಅಥವಾ ವಿದ್ಯಾಗುರುಗಳ ಮನೆಯಲ್ಲಿ ಆಗಲಿ ಭೋಜನ ಮಾಡೋದು ಕೂಡ ನಮಗೆ ಪುಣ್ಯದ ಹಾನಿ ಎಂಬುದಿಲ್ಲ. ಈ ದಶಮಿ ದಿನದಲ್ಲಿ ಒಂದು 10 ಇದನ್ನು ಬಿಡಬೇಕು ಅಂತ ಹೇಳ್ತಾರೆ, ಹಿರಿಯರೆಲ್ಲ ಹೇಳ್ತಕ್ಕಂಥದ್ದನ್ನು ಕೇಳಿದ್ದೀವಿ. ಆ ಬಿಡ್ತಕ್ಕಂಥದ್ದು ಯಾವುವು 10 ಬಿಡಬೇಕು ಅಂತ ಹೇಳ್ತಾರೆ, ಅವು ಯಾವನ್ನು ಬಿಡಬೇಕು ಎಂಬುದರ ಬಗ್ಗೆ ಒಂದು ಸ್ಪಷ್ಟೀಕರಣ. ದಶಮಿ ದಿನದಲ್ಲಿ 10 ಪದಾರ್ಥಗಳನ್ನು ಬಿಡಬೇಕು ಅಂತ ಶಾಸ್ತ್ರಕಾರ ಹೇಳ್ತಾರೆ. ಅವು ಯಾವುವು ಅಂದರೆ ಶ್ಲೋಕನೇ ಇದೆ. ಕಾಂಸ್ಯಂ ಮಾಷಂ ಮಸೂರಂಚ ಅನೃತಂ ಕಾರುಭಾಷಣಂ ಶಾಕಂ ಮಧು ಪರಾನ್ನಂಚ ಪುನರ್ಭೋಜನ ಸಂಗಮಂ ವೈಷ್ಣವಸ್ತು ನರೋ ನಿತ್ಯಂ ದಶಮ್ಯಾಂ ದಶವರ್ಜಿ ಅಂತ ಪ್ರಮಾಣತೆ. ಅಂದರೆ ಇದರಲ್ಲಿ 10 ಪದಾರ್ಥಗಳು ಯಾವ್ಯಾವುದು ಅಂದರೆ ಒಂದೊಂದಾಗಿ ಹೇಳ್ತೀನಿ, ಲೆಕ್ಕ ಮಾಡ್ಕೊಳ್ಳಿ. ಕಾಂಸ್ಯಂ ಅಂದರೆ ಕಂಚಿನ ಪಾತ್ರೆಯಲ್ಲಿ ಭೋಜನ ಮಾಡೋದು ವಿಹಿತ, ಆದರೆ ದಶಮಿ ದಿವಸ ನಿಷೇಧ. ಇದು ಗೃಹಸ್ಥಾಶ್ರಮಗಳಿಗೆ ಹೇಳ್ತಾರೆ. ಇನ್ನು ಮಾಷಂ ಉದ್ದು ಕೂಡ ದಶಮಿ ದಿವಸ ನಿಷೇಧ ಮಾಡಿದೆ. ಮಸೂರ ಅಂದರೆ ಕಾಡು ಕಡಲೆ, ಅದನ್ನು ಕೂಡ ದಶಮಿ ದಿವಸ ತಗೋಬಾರ್ದು. ಆಮೇಲೆ ಅಮೃತ, ಸುಳ್ಳು ಹೇಳಬಾರ್ದು ದಶಮಿ ದಿವಸ. ಮತ್ತು ಕಾರು ಭಾಷೆ, ಶಿಲ್ಪಿಗಳು ಕಾರು ಭಾಷೆ ಅಂದರೆ
ಶಿಲ್ಪಿಗಳ ಜೊತೆಯಲ್ಲಿ ಮಾತನಾಡೋದು ಅದು ಕೂಡ ನಿಷೇಧ ಮಾಡಲಾಗಿದೆ. ಶಾಖ, ಈ ಯಾವ ಸೊಪ್ಪನ್ನು ನಾವು ಶಾಖ ತರಕಾರಿ ಅದನ್ನು ನಾವು ತಿನ್ನಬಾರದು. ಮಧು, ಜೇನುತುಪ್ಪ, ಪರಾಂಡ ಮತ್ತು ಪುನರ್ಭೋಜನ ಏನಂದರೆ ಮಧ್ಯಾಹ್ನ ಊಟ ಮಾಡಿ ಮತ್ತು ರಾತ್ರಿ ಊಟ ಮಾಡಬಾರ್ದು. ದಶಮಿಯಿಂದ ಒಪ್ಪತ್ತು ಊಟ. ಆದ್ದರಿಂದ ಪುನರ್ಭೋಜನ ರಾತ್ರಿ ಮಧ್ಯಾಹ್ನನೂ ಊಟ ಮಾಡೋದು, ರಾತ್ರಿ ಊಟ ಮಾಡಿದ್ರೆ ಅದು ಪುನರ್ಭೋಜನ, ಅದು ಮಾಡಬಾರ್ದು. ಮತ್ತು ಇದರಲ್ಲಿ ಸ್ತ್ರೀ ಸಂಘವನ್ನು ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ. ಈ ರೀತಿಯಾಗಿ ದಶಮಿ ದಿನದಲ್ಲಿ 10 ಐಟಮ್ಗಳನ್ನು ಬಿಡಬೇಕು ಅಂತ ಧರ್ಮಶಾಸ್ತ್ರ ಮರ್ಯಾದೆ. ಅದೇ ಥರದ್ದು ಇನ್ನೊಂದು ಪ್ರಶ್ನೆ ಇದೆ. ದಶಮಿ ಮತ್ತು ದ್ವಾದಶಿ ದಿನದಂದು ಉಪ್ಪು ಉಪಯೋಗಿಸಬಾರದು ಅಂತ ಕೇಳಿದ್ದೀವಿ ನಾವು. ಇದಕ್ಕೆ ಪ್ರಮಾಣ ಏನು ಮತ್ತು ದಶಮಿ ದ್ವಾದಶಿ ದಿನಗಳಲ್ಲಿ ಉಪ್ಪನ್ನು ಬಿಡುವುದರಿಂದ ಏನು ಫಲ ಸಿಗ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ. ದಶಮಿ ಮತ್ತು ದ್ವಾದಶಿ ದಿನಗಳಲ್ಲಿ ಉಪ್ಪನ್ನು ಬಿಟ್ಟರೆ ವಿಶೇಷವಾದ ಫಲ ಇದೆ. ಅದನ್ನು ಪ್ರಮಾಣ ಕೊಟ್ಟು ಹೇಳ್ತೇನೆ ನಾನು. ಲವಣಸ್ಯ ಪರಿತ್ಯಾಗಂ ದಶಮಿ ದ್ವಾದಶಿ ದಿನೇ ಯದಿ ಕುರ್ವೀತ ಚೈಕಾನ್ನಂ ವರ್ಧಸ್ಯ ದ್ವಿಗುಣಂ ಫಲಂ. ಅಂದರೆ ತಿಥಿತ್ರಯ ವ್ರತದಿಂದ ನಮಗೆಷ್ಟು ಫಲ ಬರಬೇಕೋ ಅದಕ್ಕೆ 2ರಷ್ಟು ಫಲ ಬರುತ್ತೆ. ಯಾತ್ರಿಂದ ದಶಮಿ ಮತ್ತು ದ್ವಾದಶಿ ಈ 2 ದಿನಗಳಲ್ಲಿ ಉಪ್ಪನ್ನು ನಾವು ಬಿಟ್ಟರೆ, ಉಪ್ಪಿಲ್ಲದ ಊಟ ಮಾಡಿದ್ರೆ ಆ ವ್ರತದಿಂದ ಎಷ್ಟು ಫಲ ಬರಬೇಕೋ ಅದಕ್ಕೆ ತುಪ್ಪಟ್ಟು ಫಲ ಬರುತ್ತೆ ಅಂತ ಹೇಳ್ತಾರೆ. ಇದಲ್ಲದೆ ಇನ್ನೊಂದು ಹೇಳ್ತಾರೆ ಏಕಾನ್ನ ಅಂತಂದರೆ. ಏಕಾನ್ನ ಅಂತಂದ್ರೆ ಏನು ಅಂತಂದರೆ ಊಟಕ್ಕೆ ಕೂಡ ಮುಂದೆ ಎಲೆಯಲ್ಲಿ ನಮಗೆ ಬೇಕಾದ ಪದಾರ್ಥಗಳನ್ನ ಬಡಿಸ್ಕೊಂಡ್ಬಿಡ್ಬೇಕು. ಒಂದ್ಸರಿ ಅಟ್ಟೆ ಊಟ ಮಾಡಬೇಕು, ಮತ್ತೊಂದ್ಸಲಿ ಹಾಕ್ಕೊಬೋದು. ಅದಕ್ಕೆ ಏಕಾನ್ನ ಭೋಜನ ಅಂತಂತಾರೆ. ಅದನ್ನು ಮಾಡಿದ್ರೂ ಕೂಡ ಆ ವ್ರತದಿಂದ ಎಷ್ಟು ಫಲ ಬರಬೇಕೋ ಅದಕ್ಕಿಂತಲೂ 2ರಷ್ಟು ಫಲ ಬರುತ್ತೆ ಅಂತ ಹೇಳ್ತಾರೆ. ಆದ ಕಾರಣ ದಶಮಿ ಮತ್ತು ದ್ವಾದಶಿ ದಿವಸ ಉಪ್ಪನ್ನು ಬಿಡಬೇಕು. ನಾವು ಪ್ರಾಸಂಗಿಕವಾಗಿ ವಿಷಯ ನಾನು ಬೈತೇನೆ, ಉಪ್ಪು ಬಿಡಬೇಕು ಅಂತಂತಾರೆ. ಯಾವುದೇ ಪದಾರ್ಥ ಆಗಲಿ ಉಪ್ಪಿದ್ದರೆ ರುಚಿಯಾಗಿರುತ್ತೆ. ಬೇಕಾದ ಪದಾರ್ಥ ಬಿಡ್ತಾರೆ ವಿನಃ ಉಪ್ಪನ್ನು ಬಿಡಲ್ಲ ಜನ. ಮತ್ತು ಇಲ್ಲಿ ಉಪ್ಪಿಲ್ಲದೆ ಮಾಡಬೇಕು ಅಂತಂತಾರಲ್ಲ ಅಂದರೆ ಅದಕ್ಕೆ ಒಂದು ಧರ್ಮಶಾಸ್ತ್ರದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಈ ಮಾಮೂಲು ಉಪ್ಪು ನಾವು ನಿತ್ಯ ಬಳಸ್ತೀರ ಅದು ನಿಷಿದ್ಧ. ಆದರೆ ಇದು ಯಾವುದು ಸೈಂಧವ ಲವಣ ಇದಲ್ಲ, ಸೈಂಧವ ಲವಣವನ್ನು ತೊಗೊಳ್ಬಹುದು ಅಂತ ಹೇಳ್ತಾರೆ. ಅದಕ್ಕೇನೆ ಅಲವಣ ಅಂತ ಒಂದು ವ್ರತ ಇದೆ. ಉಪ್ಪಿಲ್ಲದೆ ಒಂದು ವ್ರತ ಮಾಡೋದು ಉಂಟು. ಅಲ್ಲಿ ಈ ಮಾಮೂಲು ಉಪ್ಪಿನ ಬದಲು ಸೈಂಧವ ಲವಣವನ್ನು ತಗೋಬಹುದು ಜಾತ್ರೆ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ನಾವು ದಶಮಿ ಮತ್ತು ದ್ವಾದಶಿ ದಿವಸ ನಾವು ನಿತ್ಯದಲ್ಲೂ ಬಳತಕ್ಕಂಥ ಉಪ್ಪು ಬಿಟ್ಟರೂ ಕೂಡ ಸೈಂಧವ ಲವಣವನ್ನು ತಗೊಳ್ಬಹುದು ಅಂತ ಶಾಸ್ತ್ರದ ಒಂದು ಪ್ರಕಾರ ನಮ್ಗೆ ತಿಳಿತೇವೆ. ಸ್ವಾಮಿ, ಇನ್ನೊಂದು ಈ ಸಾಧನೆ ದ್ವಾದಶಿಯ ಪಾಲನೆ ವಿಚಾರದ ಬಗ್ಗೆ ಮತ್ತೊಂದು ಪ್ರಶ್ನೆ ಇದೆ. ಹಿಂದೆ ಸ್ತ್ರೀಯರು ಸಾಧನೆ ದ್ವಾದಶಿಯನ್ನು ಉಲ್ಲಂಘನೆ ಮಾಡಿದರೆ ಏನು ದೋಷ ಇಲ್ಲ ಅಂತ ಹೇಳಿದ್ರಿ. ಅದೇ ರೀತಿ ಪುರುಷರಿಗೂ ಕೂಡ ಕೆಲವು ಸಂದರ್ಭದಲ್ಲಿ ಬರ್ತದೆ. ಎಲ್ಲಿ ಅಂತಂದರೆ ಪಿತೃಶ್ರಾದ್ದ ಕಾಲದಲ್ಲಿ ಬ್ರಾಹ್ಮಣ ಭೋಜನವನ್ನು ಮಾಡಿಸ್ಬೇಕಾದ್ರೆ ಸಾಧನೆ ದ್ವಾದಶಿಯ ಕಾಲವನ್ನು ಉಲ್ಲಂಘನೆ ಮಾಡತಕ್ಕಂಥ ಪ್ರಸಂಗ ಬರ್ತದೆ. ಹಾಗೆ ಬಂದಾಗ ಆ ಕರ್ತೃವಿಗೆ ಅಂದರೆ ಯಜಮಾನನಿಗೆ ಏನಾದರೂ ದೋಷ ಉಂಟಾಗ್ತದಾ ಅಥವಾ ಇಲ್ವಾ ಎಂಬುದ್ರ ಬಗ್ಗೆ ಅನೇಕರು ಪ್ರಶ್ನೆ ಮಾಡಿದ್ದಾರೆ. ಸರ್ವತಃ ದೋಷ ಅಂಬೋದಿಲ್ಲ. ಯಾಕೆಂದರೆ ಪ್ರಮಾಣ ಈ ರೀತಿ ಹೇಳುತ್ತೆ, ದ್ವಾದಶ್ಯಾಂ ವಿದ್ಯುತ್ಲ್ಪಾಯಾಂ ಪಿತುಶ್ರಾದ್ದಮವೇದ್ಯಲ ಬ್ರಾಹ್ಮಣಾನ್ ಭೋಜಯಿತ್ವಾದೋ ಸ್ವಯಂ ಫಲಮವಾಪ್ನುಯಾತ್ ನ ತಸ್ಯ ವ್ರತಹಾನಿ ಸ್ಯಾತ್ ಭುಂಜಾನಸ್ಯ ತತಃ ಪರಂ. ಅಂದರೆ ದ್ವಾದಶಿ ಅಲ್ಪದ್ವಾದಶಿ ದಿವಸ ಪಿತುಶ್ರಾದ್ದ ಬಂದರೆ ಆವಾಗ ಬ್ರಾಹ್ಮಣ ಏನು ಮಾಡಬೇಕು, ಆ ಮನೆ ಯಜಮಾನ ಬ್ರಾಹ್ಮಣರಿಗೆ ಮೊದಲು ಊಟ ಮಾಡಿಸ್ಬಿಡ್ಬೇಕು. ನಿಮಂತ್ರಿತ ಬ್ರಾಹ್ಮಣರಿಗೆ ಮೊದಲು ಭೋಜನ ಮಾಡಿಸ್ಬಿಟ್ಟು ಆಮೇಲೆ ತರುವಾಯ ತಾನು ಊಟ ಮಾಡಿದ್ರೂ ಕೂಡ ವ್ರತಹಾನಿ ಎಂಬತಕ್ಕಂಥದ್ದು ಆಗೋದಿಲ್ಲ ಅಂಥೇಳಿ ಶಾಸ್ತ್ರ ಹೇಳ್ತಾರೆ. ಆಮೇಲೆ ಸ್ವಾಮಿ, ಒಂದು ನಾಣ್ಣುಡಿ ಇದೆ ಕನ್ನಡದಲ್ಲಿ. ಏನದು ಅಂತಂದರೆ ಸಂಸಾರ ಗುಟ್ಟು ರೋಗ ರಟ್ಟು ಅಂತ. ಅಂದರೆ ನಾವು ರೋಗವನ್ನು ಗುಟ್ಟು ಮಾಡಿ ಇಟ್ಕೊಂಡು ರಹಸ್ಯವಾಗಿ ಇಟ್ಬಿಟ್ರೆ ಅದು ತುಂಬ ತೊಂದರೆ ಆಗ್ತದೆ. ಅದೇ ರೀತಿ ಸಂಸಾರದ ಕೆಲವು ವಿಚಾರಗಳನ್ನು ಬಹಿರಂಗವಾಗಿ ಹೇಳ್ಕೊಳ್ಬಾರ್ದು ಅಂತಾನೆ. ಇಂಥ ಪ್ರಸಂಗದಲ್ಲಿ
ಕೆಲವು ನಾವು 9 ರಹಸ್ಯವಾಗಿಡಬೇಕು ಅಂತ ಒಂದು ಶಾಸ್ತ್ರ ಕೇಳಿದ್ದೇನೆ. ಅದು ಯಾವ್ಯಾವುದು ಎಂಬುದರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಕೊಡಬೇಕು. ಆ ವಿಷಯಕ್ಕೆ ಪ್ರಮಾಣ ಈ ರೀತಿಯಾಗಿ ಹೇಳ್ತಾ ಇದೆ. ಆಯುರ್ವಿತ್ತಂ ಗೃಹಚ್ಛಿದ್ರಂ ಮಂತ್ರ ಮೈಥುನಮೌಷಧಂ ದಾನ ಮಾನ ಅವಮಾನಾನಿ ನವಗೋಪ್ಯಾನಿ ಸರ್ವದಾ. ಈ 9 ಯಾವಾಗಲೂ ರಹಸ್ಯವಾಗಿರಬೇಕು, ಬಟಾನ್ ಬೈಲು ಮಾಡಬಾರ್ದು. ಯಾವ್ಯಾವುದು? ಆಯುಸ್ಸು. ಕೇಳಿದವರೆಲ್ಲ ನನಗಿಷ್ಟ ಆಯುಸ್ಸು ಅಂತ ಹೇಳ್ತಾ ಹೋಗಬಾರ್ದು, ಗುಟ್ಟಾಗಿಟ್ಟರು. ವಿತ್ತ, ಹಣ, ನಮ್ಮ ಹತ್ರ ಇಷ್ಟು ಹಣ ಇದೆ, ಅಷ್ಟು ಕೋಟಿ ಹಣ ಇದೆ ಅಂತ ಎಲ್ಲ ಹೇಳಬಾರ್ದು. ಮತ್ತು ಆಯುರ್ವಿತ್ತ ಗೃಹಚ್ಛಿದ್ರ, ಮನೆಯಲ್ಲೇ ಮನಸ್ತಾಪಗಳು ಸಹಜವಾಗಿ ಬರ್ಬೋದು. ನಮ್ಮ ಮನೆಯಿಂದ ಮನಸ್ತಾಪ ಇದೆ ಎಂಬುದನ್ನು ನಾವು ರಹಸ್ಯವಾಗಿರಬೇಕು. ಆಯುರ್ವಿತ್ತಂ ಗೃಹಚ್ಛಿದ್ರ. ಮಂತ್ರ, ಇಂತಹ ಮಂತ್ರವನ್ನು ಜಪಿಸಿದ್ರೆ ಇಂತಹ ಒಂದು ಫಲ ಬರುತ್ತೆ ಅಂತ ಇರುತ್ತಲ್ಲ, ಅದನ್ನು ಬಟಾನ್ ಬೈಲ್ ಮಾಡಬಾರ್ದು. ಮಂತ್ರ ಮೈಥುನ ಮೌಷಧಂ, ಸ್ತ್ರೀ ಸಂಭೋಗವನ್ನು ಕೂಡ ಅದು ರಹಸ್ಯವಾಗಿರಬೇಕು. ಔಷಧ, ಇಂತಹ ಒಂದು ಔಷಧಿ ತಗೊಳ್ಳೋದ್ರಿಂದ ಇಂತಹ ಒಂದು ರೋಗ ನಿವಾರಣೆ ಆಗುತ್ತೆ ಎಂಬುದರಿಂದ ಅದನ್ನು ರಹಸ್ಯವಾಗಿರಬೇಕು. ಮಂತ್ರ ಮೈಥುನ ಮೌಷಧಂ. ದಾನ, ನಾನಿಷ್ಟು ದಾನ ಮಾಡಿದ್ದೀನಿ, ಅವ್ರಿಗೆ ಆ ಥರ ದಾನ ಮಾಡಿ ಈ ಥರ ಮಾಡೋದ್ರಿಂದ ಒಂದು ಜಂಬಕ್ಕೋಸ್ಕರವಾಗಿ ಅದನ್ನು ಬಹಿರಂಗ ಮಾಡಬಾರ್ದು ದಾನ ಮಾಡಿದ್ದು. ದಾನ ಮಾನ, ನಮಗೇನಾದ್ರು ಸನ್ಮಾನಾದಿಗಳು ಮರ್ಯಾದೆ ಆದರೆ ಅದನ್ನು ಕೂಡ ರಹಸ್ಯವಾಗಿಡಬೇಕಾದ್ದು, ಗೋಪ್ಯವಾಗಿ. ದಾನ ಮಾನ ಅವಮಾನಾನೇ, ನಮಗೆಲ್ಲಾದರೂ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ಅವಮಾನವಾದರೆ ಎಲ್ಲರ ಮುಂದೆ ನನಗೆ ಹಿಂಗೆ ಅವಮಾನ ಆಯಿತು ಅಂತ ಹೇಳ್ಕೋಬಾರ್ದು. ಈ 9 ರಹಸ್ಯವಾಗಿರಬೇಕು ಯಾವಾಗಲೂ ಅಂತ ಶಾಸ್ತ್ರ ಮರ್ಯಾದೆ. ಸಾಮಾನ್ಯವಾಗಿ ಆಧುನಿಕ ಕಾಲದಲ್ಲಿ ಹಣಕಾಸಿನ ಒಂದು ಆಯವ್ಯಯಗಳನ್ನು ಮಾಡಿಕೊಂಡು ಒಂದು ಕ್ರಮ ಇದೆ. ಅಂದರೆ ಇಂತಿಂಥದಕ್ಕೆ ಇಷ್ಟಿಷ್ಟು ಖರ್ಚು ಮಾಡಬೇಕು ಅಂತ. ಹಾಗೆ ನಮ್ಮ ಶಾಸ್ತ್ರದಲ್ಲೂ ಕೂಡ ಹಣವನ್ನು ನಾವು ಹೇಗೆ ಬಳಸಬೇಕು ಅಂತ ಏನಾದರೂ ನಿಯಮ ಹೇಳಿದ್ದಾರಾ ಅಂತ? ಅಂದರೆ ಬಡ್ಜೆಟ್ ಇದ್ದಂಗೆ. ಬಡ್ಜೆಟ್ ಸರ್, ಬಡ್ಜೆಟ್ ಲೌಕಿಕ ಪ್ರಕಾರವಾದರೆ ಬಡ್ಜೆಟ್, ಇಲ್ಲಿ ಆಯವ್ಯಯಗಳು. ಈ ಬಡ್ಜೆಟ್ನಲ್ಲಿ ಹೆಡ್ ಅಂತಿದೆ. ಅಂದರೆ ಕೆಲವು ಶೀರ್ಷಿಕೆ ಕೆಳಗೆ ಇಷ್ಟು ಖರ್ಚು ಮಾಡಬೇಕು ಇಂಥದ್ದಕ್ಕೆ ಇದಕ್ಕೆಲ್ಲ. ಹಾಗೆ ನಮ್ಮ ಶಾಸ್ತ್ರದಲ್ಲೂ ಕೂಡ ಅದು ಉಂಟು. ಏನು ಹೇಳ್ತಂದರೆ, ಧರ್ಮಾಯ ಯಶಸ್ಸೆ ಅರ್ಥಾಯ ಭೋಗಾಯ ಸ್ವಜನಾಯ ಚ ಪಂಚಧಾ ವಿಭಜನ್ ವಿತ್ತಂ ಇಹಾಮುತ್ರಜ ಮೋದತೆ ಅಂತ. ಇದು ನಮ್ಮ ವೈದಿಕರ ಬಡ್ಜೆಟ್ಟು, ಶಾಸ್ತ್ರೀಯ ಬಡ್ಜೆಟ್ಟು. ನಮಗೇನೇ ಆದಾಯ ಬರಲಿ ಅದನ್ನು 5 ಭಾಗ ಮಾಡಬೇಕು. ಒಂದು ಉದಾಹರಣೆ ಕೊಟ್ಟು ಹೇಳ್ತೇನೆ. ನಮಗಿವತ್ತು 100 ರೂಪಾಯಿ ದಕ್ಷಿಣೆ ಬಂತು ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಅದನ್ನು ನಾವು 5 ಭಾಗ ಮಾಡಬೇಕು. 5 ಭಾಗ ಸಮಾನವಾಗಿ ಮಾಡಬೇಕು. ಅಂದರೆ 20 ರೂಪಾಯಿ ಅಂತ ಇಟ್ಕೊಳ್ಳಿ. ಅದರಲ್ಲಿ ಧರ್ಮಾಯ 20 ರೂಪಾಯಿನ 100ರಲ್ಲಿ ಧರ್ಮ ಕಾರ್ಯಕ್ಕೋಸ್ಕರ ತೆಗೆಯಬೇಕು. ಆ 20 ರೂಪಾಯಿನ ಬೇರೆ ಕಾರ್ಯವನ್ನು ಮಾಡಬಾರ್ದು. ಇನ್ನು ಎರಡನೇದು ಇನ್ನೊಂದು 20 ರೂಪಾಯಿ ಧರ್ಮಾಯ ಯಶಸ್ಸೆ, ಕೀರ್ತಿಗೋಸ್ಕರ ಏನಾರು ಮಾಡ್ತಾ ಇರ್ತಾರಲ್ಲ ಅದಕ್ಕೆ ಉಪಯೋಗಿಸ್ಕೋಬೇಕು. ಮತ್ತು ಅರ್ಥಾಯ ಅಂತಂದರೆ ಭವಿಷ್ಯ ನಿಧಿ, ಅಂದರೆ ರಿಸರ್ವ್ ಫಂಡ್ ಅಂತಬಿಟ್ಟು ಕೆಲವು ಇಡ್ತಾರಲ್ಲ, ಹಾಗೆ ಒಂದು ಭಾಗ ಇಡಬೇಕು. ಮತ್ತು ಭೋಗಾಯ, ತಾನು ಭೋಗ ಮಾಡಲಿಕ್ಕೆ ಒಂದು ಭಾಗವನ್ನು ಇಟ್ಕೋಬೇಕು. ಇಷ್ಟೇ ಅಲ್ಲದೆ ಸ್ವಜನಾಯಿತ, ಸ್ವಜನರು ಅಂತಲೇ ಅವರ ಕುಟುಂಬಸ್ಥರು ಬರ್ಬೋದು, ತಮಗೆ ಬಂಧು ಬಾಂಧವರು ಬರ್ಬೋದು, ಅವರ ಸಲುವಾಗಿ ಒಂದು ಭಾಗ ಇಡಬೇಕು. ಹೀಗೆ ಉದಾಹರಣೆಗೆ ನಮಗೊಂದು 100 ರೂಪಾಯಿ ಆದಾಯ ಇದೆ ಅಂತ ಇಟ್ಕೊಂಡಾಗ ಉದಾಹರಣೆಗೆ 20 ರೂಪಾಯಿ ಹೀಗೆ 5 ಭಾಗ ಮಾಡಿ ಇಡಬೇಕು. ಆಯಾಯ ಹೆಡ್ಗಳಿಗೆ ಏನು ನಾವು ಹಣವನ್ನು ವ್ಯವಸ್ಥೆ ಮಾಡಿರ್ತೀವಿ ಅದರಂತೆ ನಾವು ಆಚರಣೆಯಲ್ಲಿ ತರಬೇಕು ಅಂತ ಹೇಳ್ತಾರೆ. ನಮ್ಮಲ್ಲೂ ಕೂಡ ಇದರ ಫಂಡನ್ನು ಬೇರೆ, ಈ ದುಡ್ಡನ್ನು ಬೇರೆ ಬಳಸಲ್ಲ. ಅದಕ್ಕೆ ಏನು ಲೌಕಿಕದಲ್ಲೂ ಕೂಡ ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಆದ ಕಾರಣ ಇಂತಿಂಥ ಒಂದು ಉದ್ದೇಶಕ್ಕೆ ಏನು ಇಟ್ಟಿರ್ತೀವಿ ಆ ಪ್ರಕಾರವೇ ಖರ್ಚು ವೆಚ್ಚಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ತುಂಬ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಕೊಟ್ಟು ನಮಗೆ ಆಶೀರ್ವದಿಸಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಒಳ್ಳೆಯದು.